ನನ್ನ ಸೊಸೆದು ಏನೂ ತಪ್ಪಿರಲ್ಲ ಅಂತ ಅನ್ನಿಸ್ತದೆ. ಇವನೇ 420. ನಾನು ನನ್ನ ಸೊಸೆ ಬಗ್ಗೆ ಸುಮ್ಮನೆ ಅನುಮಾನ ಪಟ್ಬಿಟ್ಟು, ಛೇ, ನಾನು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು. ನನ್ನ ಸೊಸೆನ ಮನೆ ಬಿಟ್ಟು ಕಳಿಸಿದ್ದು ಅದೆಲ್ಲ ನನ್ನದೇ ತಪ್ಪಾಯಿತು. ನನ್ನ ಮಗನೂ ಮುನಿಸ್ಕೊಂಡು ಹೊರಟೋಗ್ಬಿಟ್ಟ. ಎಂಥ ಕೆಲಸ ಮಾಡಿಬಿಟ್ಟೆ. ಈಗ ಏನು ಮಾಡಲಿ? ಯಾವ ಮಕ್ಕ ಎತ್ಕೊಂಡು ಹೋಗ್ಲಿ ನಾನು ವಾಪಸ್ ಬರ್ರಿ ಅಂತ? ನನ್ನ ಮಗಂಗೆ ಫೋನ್ ಮಾಡ್ಲಾ? ಹ್ಞೂ. ಥು, ಎಂಥ ದಡ್ಡ ಕೆಲಸ ಮಾಡಿಬಿಟ್ಟೆ. ಈ ಕಡೆ ನನ್ನ ಮಗಳ ಜೀವನನೂ ಹಾಳಾಗೋಯ್ತು, ನನ್ನ ಮಗನ್ನೂ ಈಚೆ ಕಡೆ ಕಳಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟೆ ನಾನಂತೂ. ಎಲ್ಲ ಇದ್ದರಿದ್ರದೊಳಗೆ ನನ್ನ ಹೆಂಡ್ತಿ ಇವಳು ಮಾತು ಕೇಳಿನೇ ಅರ್ಧ ಹಾಳಾಗೋಗಿದ್ದು ನಾನಂತೂ. ಹ್ಞೂ. ಇರು, ನನ್ನ ಮಗುಗೆ ಫೋನ್ ಮಾಡಿಬಿಟ್ಟು ವಾಪಸ್ ಬಾ ಅಂತನಾದರೂ ಕರೆಯೋಣ. ಹಲೋ ಹಲೋ ಮಗನೇ. ಹಾಂ ಅಪ್ಪ ಹೇಳಿ. ಮಗನೇ, ನನ್ನ ಕಡೆಯಿಂದ ತಪ್ಪಾಗೋಗ್ಬಿಡ್ತು ಕಣ ಮಗ. ಸುಮ್ಮನೆ ನಾನು ಏನೋ ಅರ್ಥ ಮಾಡ್ಕೊಳ್ತಿದ್ದಂಗೆ, ಸುಮ್ಮನೆ ಏನು ಅಂತ ಯೋಚನೆ ಮಾಡಿದ್ದಂಗೆ, ಸುಮ್ಮನೆ ನನ್ನ ಸೊಸೆ ಬಗ್ಗೆ ನಾನು ಸುಮ್ಮನೆ ಹೆಂಗಂದ್ರಂಗೆ ಮಾತಾಡ್ಬಿಟ್ಟು ಮನೆಯಿಂದ ಕಳ್ಸಂಗೆ ಮಾಡಿಬಿಟ್ಟೆ. ನಮ್ಮದು ಗೊತ್ತು ಕಣೋ, ನಮ್ಮದು ತಪ್ಪಾಗೋಗ್ಬಿಟ್ಟೈತೆ ಅಂತ ಹೇಳಿ. ದಯವಿಟ್ಟು ನನ್ನ ಸೊಸೆನ ವಾಪಸ್ ಮನೆಗೆ ಕರ್ಕೊಂಡ್ಬಿಟ್ಟು ಬಾಪ್ಪ. ಅಯ್ಯೋ 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 ಅಯ್ಯೋ, ನಾನು ಹೆಂಗೋ ಎಲ್ಲ ಮ್ಯಾನೇಜ್ ಮಾಡಿದ್ದೆ. ಆದರೆ ಎಳಿಯೋದು ಮನೆ ತೊಳೆಯ ಮಾಡಿಬಿಟ್ಟು ಎಂಥ ಕೆಲಸ ಮಾಡ್ತಾವನೆ. ಈಗ ನನ್ನ ಗಂಡ ಮತ್ತೆ ಅವಳನ್ನ ವಾಪಸ್ ಕರೆಸ್ತಾವನೆ. ಈಗ ಅವಳೇನಾದ್ರೂ ವಾಪಸ್ ಇಲ್ಲಿಗೆ ಬಂದುಬಿಟ್ರೆ ಮತ್ತೆ ನನ್ನ ಕತೆ ಚಿತ್ರಾನ್ನ ಆಗೋಗ್ಬಿಡ್ತದೆ. ಇಷ್ಟು ದಿನ ಹೆಂಗೋ ರಾಣಿ ಥರ ಇದ್ದೆ ಅವಳಿಲ್ದಿದ್ದಕ್ಕೆ. ಈಗ ಮತ್ತೆ ಏನಪ್ಪ ಮಾಡಲಿ? ಒಳ್ಳೆ ಕತೆ ಆಯ್ತಲ್ವಾ? ಈಗ ಮತ್ತೆ ನನ್ನ ಗಂಡಂಗೆ ಏನಂತ ಬ್ರೈನ್ ವಾಶ್ ಮಾಡಲಿ ನಾನು? ಅಯ್ಯೋ ದೇವ್ರೇ. ಅಪ್ಪ, ಏನಪ್ಪ ಒಂದು ಹುಡುಗಿ ಬಗ್ಗೆ ಹೆಂಗ್ ಸಿಕ್ರಂಗೆ ಮಾತಾಡಿ, ಹೆಂಗ್ ಸಿಕ್ರಂಗೆ ಅಂದು ಮಾಡಿ, ಎಷ್ಟೆಲ್ಲ ಮಾತಾಡ್ಬಿಟ್ಟು ಈಗ ನೋಡಿದ್ರೆ ವಾಪಸ್ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದೀರಾ. ಸುಲಭವಾಗಿ ಬೈದು ಮಾಡಿ ಎಲ್ಲ ಅವಮಾನ ಮಾಡಿದ್ದು ನೀವು. ಈಗ ನಾನು ವಾಪಸ್ ಕರ್ಕೊಂಡು ಬರ್ಬೇಕಾ? ಅಪ್ಪ, ನಿಮ್ಮ ಮಗ ನಾನು, ನನಗೂ ಸ್ವಾಭಿಮಾನ ಅನ್ನೋದು ಸ್ವಲ್ಪನಾದರೂ ಐತೆ ಅಪ್ಪ. ಸುಮ್ಮನೆ ಅವಳು ನಿಧಿ ಬಗ್ಗೆ ಹೆಂಗ್ ಸಿಕ್ರಂಗೆ ಮಾತಾಡಿದ್ರಿ. ನಾನು ಅಷ್ಟು ಹೇಳಿದ್ರು ಒಬ್ಬರು ನಂಬಲಿಲ್ಲ. ಇವತ್ತು ನಿಮಗೆ ಅರಿವಾಗಿ ಬಾಂದಿದ ತಕ್ಷಣ ಹೋಗ್ಲಿ ನಾನು ನಿಧಿ ಹತ್ರ ಹೋಗ್ಬಿಟ್ಟು ಬಾ ಹೋಗೋಣ ಅಂತಂದ್ರೆ ಅವಳ ಮನ್ಸು ಹೆಂಗಪ್ಪ ಆಗ್ಬೇಡ ಹೇಳು. ನೋಡಪ್ಪ ಹೆಂಗೆಲ್ಲ ಮಾತಾಡ್ತಾವ್ ನನ್ನ ಗಂಡ, ಇಷ್ಟ ಅವಮಾನ ಆಗಿರೋ ಮನೆ ಕರಿತಾವನಿ ಅಂತ ಅನ್ಕೊಳ್ವೇನಪ್ಪ? ನೋಡಪ್ಪ, ನೀನು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ಹೆಂಗೋ ನಾವಿಲ್ಲಿ ಆರಾಮಾಗಿದ್ದೀವಿ. ಈ ಹಳ್ಳಿನಲ್ಲೇ ನನಗೆ ಸುಖವಾಗಿದ್ದೀನಿ ಅಂತ ಅನ್ನಿಸ್ತೈತೆ. ನನಗೆ ಯಾವ ಆಸ್ತಿ ಅದು ಇದು ಮನೆಗಿನೇ ಏನು ಬೇಡಪ್ಪ. ನಾನು ಇಲ್ಲೇ ಆರಾಮಾಗಿರ್ತೀನಿ. ಮಗ, ಎಲ್ಲರೂ ತಪ್ಪು ಮಾಡ್ತಾರೆ ಕಣೋ. ನಾನು ಅದೇ ಥರ ತಪ್ಪು ಮಾಡಿಬಿಟ್ಟೆ. ಏನೋ ನನಗೂ ತಲೆ ಕೆಟ್ಟಂಗೆ ಆಗ್ಬಿಟ್ಟು ಯಾರ್ಯಾರ ಮಾತು ಕಣ್ಣಿಗೆ ಕಾಣೋದು ಒಂದೊಂದ್ಸಲ ಸುಳ್ಳಾಗ್ಬೋದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಎಲ್ಲ ನಂಬಿಟ್ಟೆ. ನಾನು ಎಲ್ಲನೂ ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳಿ. ಆದರೆ ಇವಾಗ ಚೆನ್ನಾಗಿ ಅರ್ಥ ಆಗ್ತೈತೆ ಯಾರು ತಪ್ಪು ಯಾರು ತಪ್ಪಿಲ್ಲ ಅಂತ ಹೇಳಿ. ಯಾಕೋ ನನಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತೈತೆ. ನನ್ನ ಸೊಸೆ ಬಗ್ಗೆ ನಾನು ಆ ಥರ ಎಲ್ಲ ಮಾತಾಡಿ ಮನೆ ಬಿಟ್ಟು ಕಳಿಸ್ಬಾರ್ದಾಗಿತ್ತು. ಬೀಗರು ಬಂದಾಗೂ ಅಷ್ಟೇ ಹೆಂಗೆ ಸಿಕ್ಕರೆ ಹಂಗೆ ಮಾತಾಡ್ಬಿಟ್ಟೆ ಬೀಗ್ರ ಜೊತೆನೂ ನಾನು. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಅನ್ನಿಸ್ತೈತೆ ನನಗಂತೂ. ಆದರೆ ಈಗ ತಪ್ಪು ಮಾಡಿದ್ದೀನಿ ನಾನೇ ತಾನೇ, ನಾನೇ ತಪ್ಪಾಯಿತು ಅಂತ ಕೇಳ್ತೀನಿ ಬಿಡು. ಅಪ್ಪ, ನಿಧಿಗೆ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಟ್ಟೈತೆ. ಅವಳು ಬೆಳಿಗ್ಗೆ ಸಂಜೆವಾಗ ಒಂದೇ ಮಾತಾಡ್ತಿರ್ತಾಳೆ, ನಾನು ತಪ್ಪು ಮಾಡಿಲ್ಲ ರೀ, ನಾನು ತಪ್ಪು ಮಾಡಿಲ್ಲ ರೀ ಅಂತ ಹೇಳ್ತಾನೆ ಇರ್ತಾಳೆ. ಅವಳು ಅಷ್ಟು ಮನಸ್ಸನ್ನು ನೋಯಿಸ್ಕೊಂಡವಳೆ ಅಂತಂದರೆ ನನಗೆ ಯಾಕೋ ಸುಮ್ಮನೆ ಮತ್ತೆ ಅಲ್ಲಿಗೆ ಬರೋಕ್ಕೆ ನನಗೆ ಇಷ್ಟನೇ ಆಗ್ತಿಲ್ಲಪ್ಪ. ನೀನೇನಾದರೂ ಅನ್ಕೋ, ಯಾಕೋ ನನಗೆ ನಿಧಿನ ಅಲ್ಲಿಗೆ ಕರ್ಕೊಂಡು ಬಂದು ಮತ್ತೆ ಮನೇಲಿ ಇರಿಸಿ ಮತ್ತೆ ಅವಳಿಗೆ ಒಂಥರ ಮನಸ್ಸಿಗೆಲ್ಲ ಬೇಜಾರು ಮಾಡೋಕೆ ನನಗೆ ಇಷ್ಟ ಇಲ್ಲಪ್ಪ. ಈಗ ಸರಿನಪ್ಪ, ನೀನು ಏನೋ ಮಾಡಿ, ನಂಗೆ ಸ್ವಲ್ಪ ಕೆಲಸ ಐತೆ, ಆಮೇಲೆ ಫೋನ್ ಮಾಡ್ತೀನಿ. ನನ್ನ ಗಂಡ ಹೆಂಗೆ ಬದಲಾಗ್ತಾನೆ ಅಂದರೆ ಉಸಿರೊಳ್ಳಿ ಬದಲಾಗ್ತಾನೆ ಇರ್ತಾನೆ. ಮಗನ ಮೇಲೆ ಇವಾಗ ಸೊಸೆ ಮೇಲೆ ಪ್ರೀತಿ ಕುಕ್ಕಿ ಹರಿತಾ ಇತ್ತೇನೋ ಇಬ್ಬರ ಮೇಲೂ. ಎಂಥ ತಲೆ ಕೆಟ್ಟಿರೋ ಮನುಷ್ಯ ಇರಬೇಡ. ನನ್ನ ಮಗಳು ಜೈಲಾಗವಳೆ, ಹೆಂಗೆ ಬಿಡಿಸ್ಕೊಂಡು ಬರ್ಬೇಕಪ್ಪ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ಲಾಯರ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ಮಾತಾಡೋದು ಬಿಟ್ಟು ಹೀಗೆ ನೋಡಿದ್ರೆ ಮಗನ ಹತ್ರ ಮಾತಾಡ್ತಾವ್ರ. ಮಗನ ಹತ್ರ ಕೊನೆಗೂ ಇವ್ರು ಕಿತ್ತೋಗಿರೋ ಬುದ್ಧಿನ ಮತ್ತೆ ಶುರು ಮಾಡ್ಕೊಂಡ್ಬಿಟ್ರು. ಸರಿ ಕಣಪ್ಪ, ಆಯಿತು. ನನ್ನ ಸೊಸೆ ಹತ್ರ ನಾನೇ ಮಾತಾಡ್ತೀನಿ. ನಾನೇ ತಾನೇ ನನ್ನ ಸೊಸೆನ ಹೆಂಗಂದ್ರಂಗೆ ಮಾತಾಡಿದ್ದು, ನನ್ನ ಸೊಸೆಗೆ ಹೆಂಗೆ ಸಿಕ್ಕರಂಗೆ ಅಂದಿದ್ದು. ಸರಿ ಆಯಿತು, ನಾನೇನೇ ಮಾತಾಡ್ತೀನಿ. ನಾನೇ ಮಾತಾಡಿ ನನ್ನ ಸೊಸೆ ಹತ್ರ ತಪ್ಪಾಯಿತು ಅಂತ ನಾನೇ ಕೇಳ್ತೀನಿ. ಅವಾಗಾದರೂ ನನ್ನ ಸೊಸೆ ಸಮಾಧಾನ ಆಗಲಿ. ಇಲ್ಲ ಅಂತಂದರೆ ಸುಮ್ಮನೆ ಚೆನ್ನಾಗಿರಲ್ಲ ಬಿಡು. ನೀನು ಮಾತಾಡ್ತಿರೋ ಮಾತಿಗೂ ಅರ್ಥ ಐತೆ. ನಂದೇನೆ ತಪ್ಪಾನೆ, ನಾನೇ ಮಾತಾಡ್ತೀನಿ ಬಿಡು. ರೀ, ನಿಮ್ಗೇನಾದ್ರೂ ತಲೆ ಕೆಟ್ಟೈತಾ? ಆ ನಿಧಿನ ಮತ್ತೆ ವಾಪಸ್ ಕರೆಯಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀರಾ? ನಿಮ್ಗೇನೋ ತಲೆಗಿಲೆ ಕೆಟ್ಟೈತಾ? ಅವಳು ಸರಿ ಇಲ್ಲ ರೀ, ಅವಳೊಂದು ಚೂರು ಸರಿ ಇಲ್ಲ. ಅವಳನ್ನ ಮನೆ ಕರೆದ್ಬಿಟ್ರೆ ಮನೆಯೆಲ್ಲ 2-3 ಭಾಗ ಮಾಡಿಬಿಡ್ತಾಳೆ. ಅವಳು ಬರೀ ಆಸ್ತಿ ನೋಡಷ್ಟೇನೆ ಮದುವೆ ಮಾಡ್ಕೊಂಡ್ರದು. ಇಲ್ಲ ಅಂತ ಹೇಳಿದ್ರೆ ಅವಳನ್ನ ಮದುವೆನೂ ಮಾಡ್ಕೊಂತ ಇರಲಿಲ್ಲ, ಏನೂ ಮಾಡ್ಕೊಂತ ಇರಲಿಲ್ಲ. ನನಗಂತೂ ಅನ್ನಿಸ್ತೈತೆ, ನನಗಂತೂ ನೀವು ಅವಳನ್ನ ಕರ್ಕೊಂಡು ಬರಬಾರ್ದು ಮನೆಗೆ ಅಷ್ಟೇನೆ. ನನ್ನ ಮಗಳು ಈಗ ಜೈಲಾಗವಳೆ. ಮೊದಲು ನೀವು ನನ್ನ ಮಗಳು ಹೆಂಗೆ ಬಿಡಿಸ್ಕೊಬರ್ಬೇಕು ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದು ಬಿಟ್ಬಿಟ್ಟು ಆ ಮನೆಯಾಳಿ ನಿಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅವಳೇನು ಸಾಚನಾ? ಅವಳು ತಪ್ಪು ಮಾಡಿರೋದಕ್ಕೆ ತಾನೇ ಅವಳು ಮನೆ ಬಿಟ್ಟು ಹೋಗಿರೋದು. ನೋಡಿ, ಅವಳನ್ನ ಮನೆ ಕರ್ಸೋದು ಬೇಡ. ಅವಳು ಮನೆ ಕರ್ಸಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅಯ್ಯಪ್ಪ ರೀ, ಯಾಕ್ರಿ ಹೊಡಿತಾ ಇದ್ದೀರಾ? ಮನ್ಯಾಡಿ ಅಮ್ಮ ಮಗಳು ಸೇರ್ಕೊಂಡು ಮನೆಯೆಲ್ಲ ಮಾನ ಮರ್ಯಾದೆಲ್ಲ ಬೀದಿಗೆ ತಗೊಂಡು ಬಂದ್ಬಿಟ್ಟು ಇವಾಗ ನೋಡಿದ್ರೆ ನನ್ನ ಸೊಸೆ ಮೇಲೆ ತಾಗ್ತಾ ಇದೆಯಾ? ಅವತ್ತೇ ಈ 4 ಏಟ್ ಬಿಟ್ಟಿದ್ರೆ ಇವತ್ತು ಇಂಥ ಗತಿ ಬರ್ತಾ ಇರಲಿಲ್ಲ ಮನೆಗೆ. ಏನೇ ಏನು ಬೊಗಳ್ತಾ ಇದ್ದೀನಿ ನೀನು? ನೀನು ಒಳ್ಳೆಯ ದೊಡ್ಡ ಸಾಚನಾ?
ನೀನ್ ಅಳಿಯ ಸಾಚಾಗಿರೋದಕ್ಕೆ ಪಾಪ ಇವಳು ಹೋಗ್ಬಿಟ್ಟು ನಿಧಿ ಹೋಗ್ಬಿಟ್ಟು ಕೈ ಹಿಡ್ಕೊಬಿಟ್ಲ ನೀನ್ ಅಳಿಯಂದು ಕಳ್ ನನ್ನ ಮಗ ಎರಡೆರಡು ಮೂರು ಮದುವೆ ಮಾಡ್ಕೊಂಡು ಸಿಕ್ಕಿರೋ ಹುಡುಗಿಯನ್ನೆಲ್ಲ ರೇಗಿಸ್ಕೊಂಡು ಪಟಾಯಿಸ್ಕೊಂಡು ಓಡಾಡ್ತಾವನೆ ಅಂತ ನನ್ನ ಮಗನ ಜೊತೆ ಮಗಳು ಮದುವೆನ ನನಗೂ ಹೇಳ್ದಿದ್ದಂಗೆ ಮಾಡ್ಬಿಟ್ಟು ಲವ್ ಮ್ಯಾರೇಜ್ ಅದು ಇದು ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಮತ್ತೆ ನನ್ನ ಸೊಸೆ ಬಗ್ಗೆ ಮಾತಾಡ್ತೀಯ ಅಲ್ಲಿ ಉದ್ರಿಸ್ಬಿಡ್ತೀನಿ ಜಾಸ್ತಿ ಏನಾರ ಮಾತಾಡಕ್ ಬಂದೆ ಅಂತಂದ್ರೆ ನಿನ್ನ ಮಗಳನ್ನ ನೀನ್ ಕರೆಕ್ಟಾಗಿ ಬೆಳೆಸ್ಲಿಲ್ಲ ಬಿಡು ಬೆಳೆಸಿದ್ರೆ ಯಾಕೆ ಹಿಂಗಿರೋದು ನೋಡೋ ಜೈಲಾಗ ಅಲ್ಲೇ ಬಿದ್ದಿರ್ಲಿ ಇನ್ನೂ ಸ್ವಲ್ಪ ದಿನ ಬುದ್ಧಿ ಬರ್ಲಿ ಅವಳಿಗೆ ರೀ ನನ್ನನ್ನು ಎಷ್ಟನ ಹೊಡಿರಿ ಬಡಿರಿ ನೀವು ಏನಾರ ಮಾಡ್ಕೊಳ್ಳಿ ನನಗೇನು ಬೇಜಾರಿಲ್ಲ ನನ್ನ ಮಗಳನ್ನ ಹೆಂಗನ ಮಾಡಿ ಜೈಲಿಂದ ಬಿಡಿಸ್ಲೇಬೇಕು ರೀ ಇಲ್ಲ ಅಂತಂದ್ರೆ ಬಿಡಿಸ್ಲಿಲ್ಲ ಅಂತಂದ್ರೆ ಅವಳು ಅಲ್ಲೇ ಜೈಲಾಗ ಕೊಳಿತಿರ್ತಾಳೆ ನಾನು ನನ್ನ ಮಗಳನ್ನ ನೋಡ್ಕೊಬಿಟ್ಟು ಬರಬೇಕು ರೀ ಅವಳನ್ನ ಜೈಲಿಂದ ಬಿಡಿಸ್ಬೇಕು ರೀ ನೀನ್ ಏನಾದ್ರೂ ಮಾಡ್ಕ ಆದ್ರೆ ನಾನಂತೂ ಆ ನನ್ನ ಮಗಳು ಅಂತನೂ ನೋಡಿ ನಾನು ಜೈಲಿಂದ ಬಿಡ್ಸೋ ಮಾತೇ ಇಲ್ಲ ಅವಳನ್ನಂತೂ ನಾನು ಯಾವುದೇ ಕಾರಣಕ್ಕೂ ಜೈಲಿಂದ ಬಿಡ್ಸಲ್ಲ ಬಿದ್ದಿರ್ಲಿ ದೌಲತ್ ಮಾಡ್ಕೊಂಡು ಲವ್ ಮ್ಯಾರೇಜ್ ಆದ್ಲಲ್ವಾ ನಾನು ಹೇಳ್ದೆ ಬೇಡ 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 ಯಾರನ್ನ ನಾರ್ಮಲ್ ಆಗಿರೋರ ಜೊತೆ ಮದುವೆ ಮಾಡ್ತೀನಿ ಅಂತ ಕೇಳಿಲ್ಲಲ್ವಾ ಅನ್ಭವಿಸ್ಕೊಂಡು ಸಾಯ್ರಿ ಅಮ್ಮ ಮಗಳು ಇಬ್ರು ನಿಮ್ ತಂಟೆಗೆ ಮಾತ್ರ ನಾನು ಬರಲ್ಲ ಈ ಸಲ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಬಿಡ್ಸಲ್ಲ ನನ್ನ ಜೈಲಿಂದ ಇನ್ನೂ ಒಂದು 15 ದಿನ ಹಾಕೊಂಡು ಚೆನ್ನಾಗಿ ರುಬ್ಲಿ ಪೊಲೀಸವರು ಆಮೇಲೆ ಬೇಕಾದ್ರೆ ಯೋಚನೆ ಮಾಡ್ತೀನಿ ರೀ ಹಿಂಗ ಅನ್ಬೇಡ್ರಿ ರೀ ಹಿಂಗಂದ್ರೆ ನನ್ನ ಮಗಳು 15 ದಿನ ಜೈಲಾಗಿದ್ರೆ ಸತ್ತೋಗ್ತಾಳ್ರಿ ಅವಳಿಗೆ ಇದೆಲ್ಲನೂ ಅಭ್ಯಾಸ ಇಲ್ವಲ್ಲ ರೀ ಅವಳೆಲ್ಲ ಊಟ ಕೊಡಲ್ಲ ಸರಿಯಾಗಿ ಏನು ಮಾಡಲ್ಲ ನನ್ನ ಮಗಳನ್ನ ಒಂದ್ಸಲ ನೋಡ್ಬಿಟ್ಟು ಲಾಯರ್ ಹತ್ರ ಮಾತಾಡ್ಬಿಟ್ಟು ಬಿಡಿಸ್ಬಿಡೋಣ ರೀ ಇಲ್ಲ ಕೇಸ್ ವಾಪಸ್ ತಗೊಳಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡಿ ಕೇಸ್ನ ವಾಪಸ್ ತಗೊಳಂಗೆ ಮಾಡನ್ರಿ ಹೇಳಿದ್ನಲ್ಲ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಈಗಲೇ ಹೇಳಿದ್ದೀನಿ ಯಾವ ಸಂಬಂಧನೂ ಇಲ್ಲ ಇರ್ಲಿ ಜೈಲಾಗಿದ್ದು ಅದು ಏನೇನು ಕೇಸ್ ಏನೇನು ಆಗ್ತಿತ್ತೋ ಅದು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ 1-2 ದಿನ ಬಿದ್ದಿದ್ರೆ ಚೆನ್ನಾಗಿ ಬುದ್ಧಿ ಕಲ್ತ್ಕೊಂತಾಳೆ ರೀ 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 ನನ್ನ ಮಾತು ಕೇಳ್ರಿ ರೀ ರೀ ನಿನಗೂ ಮಗಳೇ ಅಲ್ವೇನ್ರಿ ನೀವು ಹಿಂಗೆಲ್ಲ ಮಾಡಿಬಿಟ್ರೆ ಹೆಂಗ್ರಿ ನನ್ನ ಮಗಳನ್ನ ಬಿಡಿಸ್ರಿ ಒಂದೇ ಒಂದ್ಸಲ ಬಿಡಿಸ್ರಿ ಏನು ಕರ್ಕೊಂಡು ಹೋಗ್ಬೇಕಿತ್ತು ಜೈಲಿಗೆ ಕಳ್ಳ ನನ್ನ ಮಗನ ಕಂತೆ ನನ್ನ ಮಗನ ಇವನನ್ನು ಕರ್ಕೊಂಡು ಹೋಗಿದ್ರೆ ಸರಿ ಬರೋದು ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಹೋದ್ರಲ್ಲ ಬುದ್ಧಿ ಇಲ್ಲ ಅವನು ಬೇಕುಪ ಮಾಡಿರೋ ಕೆಲಸಕ್ಕೆ ನನ್ನ ಮಗಳನ್ನ ಯಾಕೆ ಜೈಲಿಗೆ ಹಾಕಿದ್ರು ಅಂತ ಛೇ ಈಗ ನನ್ನ ಮಗಳನ್ನ ಜೈಲಿಂದ ಬಿಡಿಸ್ಬೇಕು ನನ್ನ ಮಗಳನ್ನ ಜೈಲಿಂದ ಬಿಡಿಸ್ಬೇಕು ಅಂತಂದರೆ ಕೇಸ್ ವಾಪಸ್ ತಗೊಳ್ಳೋದಂಗೆ ವಾಪಸ್ ತಗೋಬೇಕು ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಅಳಿಯನ ಮೊದಲನೇ ಹೆಂಡ್ತಿ ಅಲ್ವಾ ಅಲ್ಲಿಗೋಗಿ ಅಲ್ಲಿ ಮಾತಾಡಬೇಕು ಅಲ್ಲಿ ತನಕ ಏನು ಮಾತಾಡಲ್ಲ ಅಲ್ಲಿಗೋಗಿ ಅವಳಿಗೆ ಹೆಂಗನ ಮಾಡಿ ನೈಸ್ ಮಾಡಿಬಿಟ್ಟು ಮಾತಾಡ್ತೀನಿ ಎಲ್ಲಿರ್ತಾಳೆ ಅವಳ ಮನೆ ಗಿಡ್ರೆಸ್ ಏನೂ ಗೊತ್ತಿಲ್ಲ ಪೊದ್ದು ಜೊತೆ ಬಂದಿದ್ದಲ್ವಾ ಪೊದ್ದು ಜೊತೆ ಬಂದವಳೆ ಅಂತ ಹೇಳಿದ್ರೆ ಪೊದ್ದು ಗೊತ್ತಿರ್ತದೆ ಅವಳ ಮನೆಗೆ ಬೇಕಾದ್ರೆ ಬಿದ್ದಿರ್ತಾಳೆ ಅಂತ ಅನ್ನಿಸ್ತೈತೆ ಹೋಗ್ಬಿಟ್ಟು ಹೋಗಿ ಅಲ್ಲೇನೇ ಮಾತಾಡ್ತೀನಿ ಒಂಚೂರು ಏನಾರ ದುಡ್ಡು ಗಿಡ್ಡು ತಗೊಂಡೋಗಿ ಒಂಚೂರು ನೈಸ್ ಮಾಡಿದ್ರೆ ಆರಾಮಾಗಿ ಸರಿ ಆಯಿತು ಅಂತೇಳಿ ಆರಾಮಾಗೆ ಕೇಸ್ ವಾಪಸ್ ತಗೊಂತಾಳೆ ಆಮೇಲೆ ನೋಡೋಣ ನನ್ನ ಮಗಳನ್ನ ಬಿಡಿಸಿ ಈ ಅಳಿಯನ್ನ ಜಾಡ್ಸು ಈಚೆ ಕಡೆಗೆ ತಳ್ಳಬೇಕು ಇನ್ನು ನನ್ನ ಮಗನ ಇಟ್ಕೊಂಡಿನಿ ಏನು ಪ್ರಯೋಜನ ರೀ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ನಾನು ದುಡ್ಡು ತಗೊಂತೀನಿ ಒಂದು ಸ್ವಲ್ಪ ದುಡ್ಡನ್ನ ಏನಾದ್ರೂ ಮಾಡ್ಕೊಂಡು ಹೋಗೆ ನನ್ನನ್ನು ಮಾತ್ರ ತಲೆ ತಿನ್ಬೇಡ ಬಂದ್ಬಿಟ್ಟು ಏನಾದ್ರೂ ಮಾಡ್ಕೊಂಡು ಹೋಗಿ ಸಾಯಿ ಸುಮ್ಮನೆ ಯಾಕೆ ನಾನು ತಲೆ ತಿಂತಿದ್ಯಾ ನನ್ನೊಂದು ಸ್ವಲ್ಪ ಬಲ್ಕಂತೀನಿ ನಂಗೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ ಇವನು ಪರ್ಮನೆಂಟಾಗಿ ಮಲಗಿಸ್ಬಿಡ್ಬೇಕು ನನ್ನ ಮಗುನ ಇಲ್ಲ ಅಂತಂದರೆ ಆಗಲ್ಲ ಅವಾಗಲೇ ಬುದ್ಧಿ ಬರುತ್ತೆ ಪರ್ಮನೆಂಟಾಗಿ ಮಲಗಿಸಿದ್ರೇನೆ